ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರು. ಆತ್ಮೀಯರೇ, ಈ ಮೀಸಲಾತಿ ಒಳ ಮೀಸಲಾತಿ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೀತಾನೆ ಇದ್ದಾವೆ, ಗೊಂದಲಗಳು ಹಂಗೆ ಮುಂದುವರಿತಾನೆ ಇದ್ದಾವೆ. ಅದರಲ್ಲೂ ಬಲಗೈದವರು ಪರಿಷ್ಕರಣೆ ಆಗಬೇಕು, ಬದಲಾಗಬೇಕು, ಸರ್ಕಾರ ಅದ್ರ ಬಗ್ಗೆ ನಮ್ಮ ಬಲಗೈ ಜಾತಿಗಳಿಗೆ ಅಥವಾ ನಮ್ಮ ಜನಕ್ಕೆ ಅನ್ಯಾಯ ಆಗಬಾರ್ದು ಅಂತ ಅವರು ಹೇಳಿದ್ರೆ, ಮಾದಿಗ ಸಮುದಾಯದವರು ಅಥವಾ ಎಡಗೈಯವರು ಇಲ್ಲ ಈಗ ಹೇಗಿದೆ ವರದಿಯನ್ನು ಅನುಷ್ಠಾನಗೊಳಿಸಬೇಕು ಅನ್ನುವಂಥ ಒತ್ತಡವನ್ನು ಸರ್ಕಾರ ಮೇಲೆ ಹೇರ್ತಾ ಇದ್ದಾರೆ. ಹೀಗಾಗಿ ಕ್ಯಾಬಿನೆಟ್ಗೆ ಎಲ್ಲಿಲ್ಲದ ಸಂಕಟ, ಧರ್ಮ ಸಂಕಟ, ಯಾವುದನ್ನು ಆಯ್ಕೆ ಮಾಡಬೇಕು, ಯಾವ್ದು ಬಿಡಬೇಕು ಅನ್ನುವಂಥದ್ದು. ಆದರೆ ಇಂಟರ್ನಲ್ ಒಂದು ಆಂತರಿಕ ಸಮೀಕ್ಷೆಯಲ್ಲಿ ಅಧಿಕಾರಿಶಾಹಿ ವರ್ಗದವರು ಇರ್ಬೋದು ಅಥವಾ ಅಲ್ಲಿ ಅದರ ಅಭ್ಯಾಸ ಮಾಡಿದವರು ಒಂದು ಸ್ವಲ್ಪ ನೀವು ವರ್ಗೀಕರಣ ಮಾಡಿದರೆ, ಒಂದು ಸ್ವಲ್ಪ ಪರಿಷ್ಕರಣೆ ಮಾಡಿದರೆ ಯೋಗ್ಯ, ಯಾಕಂದರೆ ತಿಕ್ಕಾಡೋದ್ರಿಂದ ಒಂದಿಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಮಾದಿಗ ಸಮುದಾಯದವರು ಇಲ್ಲಪ್ಪ ನಮಗೆ ಸಾಕಷ್ಟು ಅನ್ಯಾಯ ಆಗ್ಯದ, ನಮಗೆ ಇತಿಹಾಸದಲ್ಲೇ ಮತ್ತು ಅನ್ಯಾಯ ಆಗ್ತದೆ, ಈಗ ನಮ್ಮವ್ರು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಸಾಕಷ್ಟು ಅನುಭವಿಸಿದ್ದಾರೆ, ಈಗ ನಮಗೆ ಸ್ವಲ್ಪ ಅನುಕೂಲ ಮಾಡಲಿ, ಒಳ್ಳೆಯದನ್ನು ಮಾಡಲಿ ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಇದರಲ್ಲಿ ನಾಗಮೋಹನ್ ದಾಸ್ ಅವರದ್ದು ತಮ್ಮ ಅಭಿಪ್ರಾಯವನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ಹೇಳಿದ್ದಾರೆ. ಏನಪ್ಪ ಅಂತಂದ್ರೆ, ಇಲ್ಲ ಇದು ಒಂದಿಷ್ಟು ಪಕ್ಕ ನ್ಯಾಯ ಎಲ್ಲರಿಗೂ ಓದಿಸ್ಲಿಕ್ಕೆ ಆಗಲಿಕ್ಕಿಲ್ಲ, ಭಾಳ ಕಷ್ಟ ಅದ ಅನ್ನೋಂಥ ಮಾತನ್ನು. ಮತ್ತು ಈಗಾಗಲೇ ಒಂದಿಷ್ಟು ಏನು ಇತಿಹಾಸದಲ್ಲಿ ಅನ್ಯಾಯಕ್ಕೊಳಗಾಗ್ಯದ, ಕೆಲವು ಜನ ಅದು ಲಾಭ ಮಾಡ್ಕೊಂಡಿದ್ದಾರೆ, ಅವರು ಇದಂಥವ್ರು ಸ್ವಲ್ಪ ತ್ಯಾಗ ಮಾಡಬೇಕು ಅನ್ನೋಂಥ ಮಾತು ಮಾತಾಡ್ತಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಪರಿಷ್ಕರಣೆ ಮಾಡಿ ನಮ್ಗೆ ಘೋಷಣೆ ಮಾಡುತ್ತಾ ಸರ್ಕಾರ ಅಥವಾ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತದನ ಅನ್ನುವಂಥ ಮಾತು ಇವತ್ತು ಭಾಳ ಸ್ಪಷ್ಟ ಅದ. ಈಗ ನಿಮ್ಗೆ ಗೊತ್ತಿದ್ದಂಗೆ 101 ಮೂಲ ಜಾತಿಗಳಿದ್ದಾವೆ, ಅವರಲ್ಲೇ ಅದರಲ್ಲಿ 5 ವರ್ಗೀಕರಣ ಮಾಡಿದ್ದಾರೆ, 5 ಭಾಗಗಳು ಮಾಡಿದ್ದಾರೆ. ಅದರಲ್ಲಿ 17 ಇರುತ್ತಿರುವಂಥ 17% ಈ ನಮ್ಮ SC ಸಮುದಾಯಕ್ಕೆ ಇರುತ್ತಿರುವಂಥ 17% ಎಗೆ ಈ ಪ್ರವರ್ಗ ಏಕ ಅದರ ಪ್ರಯೋಗ ಮಾಡಿಕೊಂಡು ಪ್ರವರ್ಗ ಎಗೆ 1% ಇಟ್ಟಿದ್ದಾರೆ. ಅದರಲ್ಲಿ 59 ಜಾತಿಗಳಿದ್ದಾವೆ, 59 ಜಾತಿಗಳು ಕಡಿಮೆ ಇದ್ದಾರೆ ಜಾತಿ ಸಂಖ್ಯೆ. ಮತ್ತು ಪ್ರವರ್ಗ ಬಿದಲ್ಲೇ 6% ಇಟ್ಟಿದ್ದಾರೆ. ಇಲ್ಲಿ 18 ಜಾತಿಗಳಿದ್ದಾವೆ, 18 ಜಾತಿಗಳಿದ್ದಾವೆ. ಅದರ ಜನಸಂಖ್ಯೆ ಸಾಕಷ್ಟು ಅದ ಅದರದ್ದು. ಮುಂದೆ ಅದೇ ಕಾಲಕ್ಕೆ ಸಿದಲ್ಲೇ ಈ ಒಂದು 5% ಇದ್ದಾರೆ. ಸಿದಲ್ಲೇ 17 ಅವ್ರಿಗೆ 5 ಇಟ್ಟಿದ್ದಾರೆ, ಅದರಲ್ಲಿ 17 ಜಾತಿಗಳಿದ್ದಾವೆ. ಮುಂದೆ ಪ್ರವರ್ಗ ಡಿ ಯಲ್ಲೇ 4% ಇದ್ದಾರೆ, ಅದು 4 ಜಾತಿಗಳಿದ್ದಾವೆ. ಅವರಿಗೆ ಏನಪ್ಪ ಅಂತಂದ್ರೆ 4% ಇಟ್ಟಿದ್ದಾರೆ, 4 ಜಾತಿಗಳಿಗೆ. ಪ್ರವರ್ಗ ಇದಲ್ಲೇ 1 ಇಟ್ಟಿದ್ದಾರೆ, 3 ಜಾತಿಗಳು ಹಂಚಿಕೆ ಮಾಡಿದ್ದಾರೆ. ಹಿಂಗೆ ಹಂಚಿಕೆ ಮಾಡಿದ್ದಾರೆ. ಇದು ಹಂಚಿಕೆ ಸರಿಯಾಗಿಲ್ಲ ಅನ್ನೋದು ನಮ್ಮ ಬಲಗೈ ಅವರ ವಾದ. ಅಥವಾ ಅವರು ಏನಪ್ಪ DSS ಏನು ಆಗ್ರಹ ಮಾಡ್ತದಪ್ಪ ಅಂದ್ರೆ, ಪರಿಷ್ಕರಣೆ ಮಾಡಿರಿ, ಇದು ತಪ್ಪದ, ಇದು ಏನಪ್ಪ ಅಂದ್ರೆ ದತ್ತಾಂಶದ ಬಗ್ಗೆ ಕರೆಕ್ಟ್ ಇಲ್ಲ ಅನ್ನೋಂಥ ವಾದವನ್ನು ಮಾಡ್ತಾಯಿದ್ದಾರೆ. ಯಾಕಂದರೆ ಈಗ ನೀವು ಮಾಡಿದರೆ ಮತ್ತೆ ಮುಗಿದು ಹೋಗ್ಬಿಡುತ್ತೆ, ಎಂದೂ ಆಗುತ್ತಪ್ಪ ನೀವು ನಮಗೆ ಸುಮ್ಮನೆ ಮನಸ್ಸಿಗೆ ಇಲ್ಲ ನೀವು ಮಾಡ್ಕೊಂಡಿದ್ರಿ, ನೀವು ಲಾಭ ಮಾಡ್ಕೊಂಡ್ರಿ, ಬಿಡ್ರಿ ಅನ್ಲಿಕ್ಕೆ ಹೋಗ್ಬೇಡ್ರಿ, ನಮ್ಗೆ ಅನ್ಯಾಯ ಆಗ್ತದೆ, ನಮ್ಗೆ ಕೊಡ್ರಿ ಅನ್ನುವಂಥ ಮಾತನ್ನು. ಆದರೆ ಅದೇ ಕಾಲಕ್ಕೆ ನಮ್ಮ ಈ ಬಲಗೈ ವಿರೋಧ ಈಗ ಹೇಳಿದ್ದೆ ನಿಮಗೆ, ಬಲಗೈ ಜಾತಿಗಳ ಒಕ್ಕೂಟದಿಂದ ವರದಿಗೆ ವಿರೋಧ ಮತ್ತು ಪರಿಷ್ಕರಣೆಗೆ ಆಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ ಈಗ ನಿಮಗೆ. ಅದ್ರ ಜೊತೆಗೆ ಸರ್ಕಾರದ ಆಶಯ ಮತ್ತು ಆಯೋಗದ ವರದಿ ಶಿಫಾರಸು ತಾಳೆ ಆಗುತ್ತಿಲ್ಲ, ಹೊಂದಾಣಿಕೆ ಆಗ್ತಾಯಿಲ್ಲ. ಸರ್ಕಾರ ಎಲ್ಲರೂ ಸಮಾನವಾಗಿ ಹಂಚಬೇಕು ಮಾಡಿದ, ಆದರೆ ಇದು ಆಗಿಲ್ಲ, ತಾಳೆ ಆಗ್ತಾಯಿಲ್ಲ. ತನ್ನ ಅಧಿಕಾರದ ವ್ಯಾಪ್ತಿಯಲ್ಲಿ ಇಲ್ಲದ ಶಿಫಾರಸುಗಳನ್ನು ಆಯೋಗ ಮಾಡಿದೆ, ತನಗೆ ಸಂಬಂಧ ಇಲ್ಲದ ವಿಷಯಗಳಲ್ಲಿ ಇವರು ಆಯೋಗ ಇದ್ದಿದ್ದು ಶಿಫಾರಸು ಮಾಡಿದ್ದು ತಪ್ಪಾಯ್ತಿದ್ದು, ಇದು ನೀವು ಪರಿಷ್ಕರಣೆ ಮಾಡಬೇಕು ಅಂತ ಒತ್ತಿ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಮಾತು ಹೇಳ್ತಾರೆ, ಬುಡಗ ಜಂಗಮ ಮತ್ತು ಬೇಡ ಜಂಗಮರನ್ನು ಒಂದೇ ಎಂದು ಪರಿಗಣಿಸಿ ಗೊಂದಲ ಮೂಡಿಸಲಾಗಿದೆ. ಇವರು ಬೇರೆ ಇವರು ಒಂದೇ ಅಲ್ಲ ಅನ್ನುವಂಥದ್ದು. ಒಟ್ಟಿನಲ್ಲಿ ಒಂದು ಸಣ್ಣ ವಿಷಯ ನಮ್ಗೆ ಅನಿಸ್ತದೆ, ಬಟ್ ಅವ್ರಿಗೆ ದೊಡ್ಡ ವಿಷಯ ಆಗಿಬಿಟ್ಟಿದೆ ಇವತ್ತು. ಆದರೆ ಈ ಮಾತುಗಳನ್ನು ಒಪ್ಪಲಾರದಂತಹ ನಮ್ಮ ಮಾದಿಗ ಸಮುದಾಯದವರು, ಅವರಂಥವರು ಮಾದಿಗ ಮತ್ತು ಮಾದಿಗ ಸಂಬಂಧಿ ಜಾತಿ ಸಮುದಾಯಗಳು ವರದಿಯು ಶೀಘ್ರ ಜಾರಿಗೆ ಒತ್ತಾಯಿಸಿದೆ. ಈಗೇನು ವರದಿ ಆಗಿದೆ, ಈ ಮಾದಿಗ ಮತ್ತು ಮಾದಿಗ ಸಂಬಂಧಿಸಿದ ಜಾತಿಗಳಿವೆಲ್ಲ ಲಘು ಮಾಡ್ರಪ್ಪ, ಅದನ್ನು ತಂದುಬಿಡ್ರಿ, ಅಂದರೆ ಅವ್ರಿಗೆ ಸ್ವಲ್ಪ ಅನುಕೂಲಗಳಿದ್ದಾವೆ ಹೆಚ್ಚದ ಅನ್ನುವಂಥ ಮಾತಿನಿಂದಾಗಿ. ಮುಂದೆ ಈ ಸಮುದಾಯದಲ್ಲಿ 7% ಒಳ ಮೀಸಲಾತಿ ಒದಗಿಸಬೇಕು ಎಂಬ ಶಿಫಾರಸಿನಲ್ಲಿ ಯಾವುದೇ ಬದಲಾವಣೆ ಮಾಡಬಾರದು. ಈ ಸಮುದಾಯಗಳಿಗೆ 7% ನೀವು ರಿಸರ್ವೇಷನ್ ಕೊಡ್ತಾಯಿದ್ದೆ, ಅದು ಬಂದ್ ಮಾಡಬೇಡ್ರಿ ಅಂತ ಇವರು ಹೇಳ್ತಿದ್ದಾರೆ. ಹಾಗಾದ್ರೆ ಬಗೆಹರಿದು ಹೆಂಗಪ್ಪ ಇದು ಅನ್ನೋದು ಒಂದು ಈ ಕ್ಯಾಬಿನೆಟ್ ಮುಂದೆ ಅದು ಸರ್ಕಾರದ ಮುಂದೆ ಬಂದ ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಈಗ ಹುಡುಕಬೇಕಾಗಿದೆ ಸರ್ಕಾರ. ಯಾಕಂದರೆ ಎರಡೂ ಬ್ಯಾಲೆನ್ಸಾಗಿ ಹೋಗ್ಬೇಕಾಗಿದೆ, ಎರಡೂ ಉಳಿಬೇಕಾಗಿದೆ. ಯಾರು ಒಬ್ಬರ ಮಾತನ್ನು ಒಬ್ಬರಿಗೆ ಕೇಳಿಸೋದ್ರೊಳಗಿಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ.
ಇದನ್ನೆಲ್ಲ ನೋಡಿದಾಗ ಅನಿಸ್ತದೆ ಇದೇನಪ್ಪ ಜಾತಿ ವ್ಯವಸ್ಥೆ ಸಣ್ಣ ಸಣ್ಣ ವಿಷಯಕ್ಕೆ ಎಷ್ಟು ದೊಡ್ಡ ಪ್ರಮಾಣದ ಜಗಳತಾ ಇದ್ದಾರೆ ಅನ್ನುವಂಥ ಮಾತು ನಾವು ಅನ್ಬೋದು. ಬಟ್ ಅವರು ನೋವನ್ನು ಅನುಭವಿಸೋರು ಇಲ್ಲ ಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದು ನೋಡಿದಾಗ ಇನ್ನು ಸರ್ಕಾರ ಇದ್ರ ಬಗ್ಗೆ ಹರಿಸೋದು ಮಾತ್ರ ಒಂದಿಷ್ಟು ಕಷ್ಟ ಆಗ್ತದೆ ಇಲ್ಲ. ಯಾಕಂದರೆ ಇನ್ನೊಂದು ಇಲ್ಲ ಏನಪ್ಪ ಅಂದ್ರೆ ರಾಜಕೀಯ ಪಕ್ಷಗಳು ತಮ್ಮ ಮತದಾರರು ಎಲ್ಲಿ ಹೆಚ್ಚಿರ್ತಾರೆ ಆ ಕಡೆ ಒಲವು ಹೆಚ್ಚಿರ್ತದೆ. ಯಾಕಂದರೆ ಮುಂದಿನ ಇಲೆಕ್ಷನ್ಗಳಲ್ಲಿ ಅವರು ಆಯ್ಕೆಯಾಗಿ ಬರೋ ಸಲುವಾಗಿ ನಾಟಕಗಳನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಇದರಲ್ಲಿ ಯಾರಿಗೆ ಅನುಕೂಲ ಮಾಡಬಹುದು ಅನ್ನೋದು ನೋಡಿದಾಗ ಯಾರ ಸಂಖ್ಯೆ ಹೆಚ್ಚದಲ್ಲ ಅವ್ರಿಗೆ ಹೆಚ್ಚು ಅನುಕೂಲ ಆಗ್ಬೋದು ಏನೋ ಅಂತ ನಮಗೆ ಮನಸ್ಸು. ಯಾಕಂದ್ರೆ ತಮ್ಮ ಮತದಾರರ ಕಡೆ ಲಕ್ಷ್ಯ ಇಟ್ಕೊಂಡು ಇವರೆಲ್ಲ ಏನು ಮಾಡಿದ್ರು ಕೆಲಸ ಮಾಡ್ತಾ ಇರ್ತಾರೆ. ಇದನ್ನು ಸದುಪಯೋಗ ದುರುಪಯೋಗ ಅವ್ರು ಮಾಡ್ಕೊಳ್ತಾ ಇರ್ತಾರೆ. ಹೀಗಾಗಿ ಇದು ಪರಿಷ್ಕರಣೆ ಮಾಡೋಣ ಅನ್ನುವಂಥ ಮಾತನ್ನು ಸಲಹೆ ಕೊಟ್ಟಿದ್ದಾರೆ ಅವರು. ಇದು ಆಗ್ಬೋದಾ ಆಗಲಿಕ್ಕಿಲ್ಲ ಅನ್ನೋದು ಇನ್ನೂ ಇವತ್ತು ಚರ್ಚೆ ಆಗ್ತಾ ಇರೋದು, ಕ್ಯಾಬಿನೆಟ್ದಲ್ಲಿ ಆಗ್ತದೆ. ಯಾವುದು ಬಂದ್ರೂ ಒಂದು ಸ್ವಲ್ಪ ಕಷ್ಟ. ಬಟ್ ನಮ್ಮ ಅಭಿಪ್ರಾಯದಲ್ಲಿ ಎರಡೂ ಸಮುದಾಯಗಳು, ಯಾಕಂದರೆ ಎರಡೂ ಸಮುದಾಯಗಳ ಅಸ್ಪೃಶ್ಯ ಸಮುದಾಯಗಳಾಗಿ ಹೆಚ್ಚಿದ್ದಾರಲ್ಲ, ಸ್ಪೃಶ್ಯರ ಬಗ್ಗೆ ಏನಿಲ್ಲ. ಅಸ್ಪೃಶ್ಯದ ಪಾಪ ಅವ್ರ ಪದ ಕಷ್ಟದಲ್ಲಿತ್ತು ಅನ್ನೋದು ಅಷ್ಟು ಸತ್ಯದ. ಇಬ್ಬರು ಇವತ್ತು ಕೂತ್ಕೊಂಡು ಮಾತಾಡಿದ್ರ ಬಗ್ಗೆ ಒಂದಿಷ್ಟು ಸಂಯಮ ತೋರಿಸ್ಕೊಂಡು ತಾಮಗದ 17% ಒಂದಿಷ್ಟು ಏನಂತೀರಿ ನೀವು ಮಾತಾಡ್ಕೊಂಡು ಬಗೆಹರಿಸೋದು ಭಾಳ ಯೋಗ್ಯ ಮೇಲೆ ಹೇಳುವಂಥ ಮಾತಿದು. ಅದಕ್ಕೆ ಇಬ್ಬರು ಒಪ್ತಾ ಇಲ್ಲ. ಈಗ ಇರೋದು ಕಡೆಗೆ ಏನಪ್ಪ ಅಂದ್ರೆ ಸರ್ಕಾರದ ಮೇಲದ, ಸರ್ಕಾರಂತೆ ಈ ದಿಶೆಯಲ್ಲಿ ಪರಿಷ್ಕರಣೆ ಮಾಡಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಪರಿಷ್ಕರಣೆ ಆದರೆ ಒಂದಿಷ್ಟು ಏನೋ ಬದಲಾವಣೆ ಆಗ್ಬೋದೇನೋ ಅಂತ ಸ್ವಲ್ಪ ಅವರಿಗೂ ಭಾಳ ತೊಂದರೆ ಆಗಿರಬಾರ್ದು, ಹಾಗಾದರೆ ಇವರಿಗೂ ಹೊರೆ ಆಗಿರಬಾರ್ದು. ಆ ದಿಶೆಯಲ್ಲಿ ಏನಾದರೂ ಮಾಡ್ಬೋದಾ ನಮ್ಮ ಈ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಥವಾ ಕ್ಯಾಬಿನೆಟ್ನಲ್ಲಿ ಅನ್ನುವಂತಹ ಒಂದು ಮಾತು ಇದೆ. ಒಟ್ಟಿನಲ್ಲಿ ಇಬ್ಬರು ಸಮಾಧಾನ ಮಾಡಿ ಕಳಿಸುವಂಥ ಮಾತುಗಳಿದ್ದಾವೆ. ಅದು ಆಗ್ಬೋದು, ಆಗದೇ ಇರ್ಬೋದು. ಆದರೆ ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ಇದ್ದಿದ್ದು ಮಾತ್ರ ಒಂದು ಟಿಪ್ಪಣಿ ಮಾಡ್ಯದ, ಪರಿಷ್ಕರಣೆ ಸ್ವಲ್ಪ ಬದಲಾವಣೆ ಮಾಡಿರಿ. ಯಾಕಂದರೆ ಸಂಘರ್ಷ ಭಾಳ ಬೇಡ, ಭಾಳ ಇಲ್ಲಾಂದ್ರೆ ಅವ್ರಿಗೂ ತೊಂದರೆ, ಕೊಡ್ತೀನಿ ಬಾಪ ಪೂರ್ತಿ ಇವ್ರಿಗೂ ತೊಂದರೆ. ಇಬ್ಬರು ನಡಕ್ಕೆ ಒಂದು ಬಗೆಹರಿಸ್ರಿ ಅಂತ. ಒಬ್ಬ 4 ಹೇಳ್ತಾನೆ, ಒಬ್ಬ 2 6 ಹೇಳ್ತಾನೆ. ಇಬ್ಬರು ನಡ್ಕೋದಿಲ್ಲ ಬಗೆಹರಿಸ್ರಿ ಅಂದ್ರೆ 5ಕ್ಕದು ಬಗೆಹರಿಬೋದು, ಹೊಂದಾಣಿಕೆ ಆಗ್ಬೋದು ಅಂತೇಳಿ. ಯಾಕಂದರೆ ಎರಡೂ ಸಮುದಾಯಗಳು ಶೋಷಣೆಗೆ ಒಳಗಾದ ಸಮುದಾಯಗಳು. ಇದನ್ನು ಇಬ್ಬರು ಗಮನದಲ್ಲಿಟ್ಟುಕೊಂಡು ಮೊದಲು, ಯಾಕಂದರೆ ಈಗ ಪ್ರಮೋಷನ್ನು ಅದು ಇದಕ್ಕೆಲ್ಲ ಭಾಳ ಅವಶ್ಯದ. ಎಲ್ಲಿವರೆಗೆ ಇದು ಘೋಷಣೆ ಆಗುವುದಿಲ್ವೋ ಈ ಮೀಸಲಾತಿ, ಅಲ್ಲಿವರೆಗೆ ಅದು ಆಗುವುದಿಲ್ಲ. ಇದನ್ನು ತೊಂದರೆ ಎಲ್ಲರಿಗೂ ಆಗ್ತದೆ ಅನ್ನುವಂಥದ್ದು ಗಮನದಲ್ಲಿಟ್ಟುಕೊಂಡು ಒಂದು ಸ್ವಲ್ಪ ಏನೋ ಲಾಸ್ ಆದರೂ ಮುಂದಿನ ಸಲ ಏನು ಚೇಂಜ್ ಆದರೂ ಆಗ್ಬೋದು, ಆಗ್ತದೆ. ಅನ್ಯಾಯ ಆಗಿಬಿಡೋದಿಲ್ಲ ಅನ್ನೋ ಮಾತನ್ನು ಮಾತಾಡಿದ್ದಾರೆ ನಾಗಮೋಹನ್ ದಾಸ್ ನ್ಯಾಯಮೂರ್ತಿ. ಆ ಎಲ್ಲ ದಿಶೆಯಲ್ಲೇ ಒಂದು ಸ್ವತಃ ಸಿದ್ದರಾಮಯ್ಯವರು ಸಹಿತ ಒಂದಿಷ್ಟು ಕಳಕಳಿ ಇದ್ದಂಥ ವ್ಯಕ್ತಿಗಳಿದ್ದಾರೆ. ಅವರೆಲ್ಲ ಕುಡ್ಕೊಂಡು ಇದನ್ನು ಸರಿಯಾದ ದಿಶೆಯಲ್ಲಿ ಒಯ್ಬೋದು, ಎಲ್ಲರಿಗೂ ನ್ಯಾಯ ಸಿಗುವಂಗೆ ಮಾಡ್ಬೋದು ಅಂತೇಳಿ. ಆದರೆ ಎಲ್ಲರಿಗೂ ಸಮಾನ ನ್ಯಾಯ ಸಿಗ್ತೈತೆ ಅನ್ನೋದು ಮಾತ್ರ ಹೇಳೋದು ಭಾಳ ಕಷ್ಟ. ಯಾಕಪ್ಪ ಅಂತಂದ್ರೆ ಅಷ್ಟು ಕಠಿಣ ಅದ ಆ ವಿಷಯದಾಗ. ಯಾಕಂದ್ರೆ ಒಬ್ರಿಗೊಂದು ಕೊಟ್ಟರೆ ಒಬ್ರಿಗೊಂದು ತಕರಾರು ತೆಗೆದು ಗ್ಯಾರಂಟಿ ಅದ. ಯಾಕಂದರೆ ಎಲ್ಲರೂ ಒಂದೇ ಮಟ್ಟದ ಒಂದೇ ಮಾನಸಿಕ ಸ್ಥಿತಿಯ ಜನ ಇರೋದರಿಂದ ನಮಗೆ ಹೆಚ್ಚು ಲಾಭ ಆಗಲಿ ಅನ್ನೋದು ಎಲ್ಲರ ಅಭಿಪ್ರಾಯ ಇರೋದರಿಂದಾಗಿ ಸ್ವಲ್ಪ ತಿಕ್ಕಾಟ ಆಗ್ತದೆ ಅನ್ನೋ ಮಾತು ಹೇಳ್ತಾ, ಒಟ್ಟಿನಲ್ಲೇ ಈ ಜಾತಿ ವರ್ಗೀಕರಣ ಪರಿಷ್ಕರಣೆ ಆಗುವ ಸಾಧ್ಯತೆ ಹೆಚ್ಚಿದಾವೆ ಅನ್ನುವಂಥ ಮಾತುಗಳು ಕೇಳಿದರೆ ಸ್ವಲ್ಪ ಮಾದಿಗ ಸಮುದಾಯದವರಿಗೆ ಅಂದ್ರೆ ಲೆಫ್ಟ್ ಅಂದರೆ ಎಡ ಕೈ ಜನರಿಗೆ ಒಂದಿಷ್ಟು ನೋವು ಆಗುವ ಸಾಧ್ಯತೆಗಳಿದ್ದಾವೆ. ಆದರೆ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ಅವರಲ್ಲಿದೆ. ಮತ್ತು ಅದನ್ನು ಕಿತ್ತು ಹೇಳುವಂಥದ್ದಾಗಲಿ, ಅದ್ರ ಜೊತೆಗೆ ಮತ್ತೊಂದು ಸರ್ಕಾರದಲ್ಲಿ ಮನವಿ ಮಾಡ್ಬೋದಿಷ್ಟ, ಇವರೆಲ್ಲರಿಗೂ ಉದ್ಯೋಗ ಸಿಗೋಂಗೆ ನೀವು ಮಾಡಿಬಿಟ್ರಪ್ಪ ಅಂದ್ರೆ ಯಾರೂ ಮೀಸಲಾತಿ ಕೇಳುವುದಿಲ್ಲ ಅನ್ನೋದು ಅಷ್ಟು ಸತ್ಯದ. ಯಾಕೆ ಎಲ್ಲಿವರೆಗೆ ಉದ್ಯೋಗ ಸಿಗುವುದಿಲ್ಲ ಅವ್ರಿಗೆ, ಈ ಮೀಸಲಾತಿ ನಮ್ಮನ್ನು ಬಿಡುವುದಿಲ್ಲ. ಎಲ್ಲಿವರೆಗೆ ಜಾತಿ ಇರ್ತಾವೆ ಅಲ್ಲಿ ತನಕ ಮೀಸಲಾತಿ ಇದ್ದೇ ಇರ್ತದೆ. ಮತ್ತು ಬೇರೆ ಜಾತಿ ಹೋಗೋಂಗಿಲ್ಲ ಮೀಸಲಾತಿ ಹೋಗೋಂಗಿಲ್ಲ ಅನ್ನೋ ವಾದಗಳು ನಮ್ಮಲ್ಲಿದ್ದಾವೆ. ಒಟ್ಟಾರೆಯಾಗಿ ಏನೋ ಆಗಲಿ ಇದೊಂದು ಸುಸೂತ್ರ ನಕ್ಕೋತ ಬಗೆಹರಿದ್ರೆ ಭಾಳ ಉತ್ತಮ ಅನ್ನೋದು ಎಲ್ಲರ ಅಭಿಪ್ರಾಯ. ಸಿದ್ದರಾಮಯ್ಯರು ಅದ ಮತ್ತು ಇದಾಗಬಹುದು ಅನ್ನೋದ ಒಂದು ಭರವಸೆನೂ ಅದ. ಯಾಕಂದ್ರೆ ಎರಡೂ ಪಂಗಡದವರು ಶೋಷಣೆ ಒಳಗಾದವರು, ಶೋಷಣೆಯೂ ಅವ್ರಿಗೆ ಗೊತ್ತದ. ಅದಕ್ಕಾಗಿ ಒಂದಿಷ್ಟು ತ್ಯಾಗ ಮಾಡಿಕೊಂಡು ಒಂದಿಷ್ಟು ಇಲ್ಲಿವರೆಗೆ ಒಳ್ಳೆಯದನ್ನು ಅನುಭವಿಸೋದು ಬಿಟ್ಟು ಕೊಡಲಿ ಅನ್ನೋದು ನಮ್ಮದು ಅಭಿಪ್ರಾಯ. ಇದು ನೀವು ಒಪ್ತಿರೋ ಬಿಡ್ತಿರೋ ನೀವು ಬಿಟ್ಟಂಥದ್ದು. ಆದರೆ ಮುಖ್ಯವಾಗಿ ಸಂಘರ್ಷ ಆಗಲಾರದ ನಗಲಗತ ಬಗೆಯಲ್ಲಿ ಅನ್ನೋದು ಎಲ್ಲರದು ಒಂದು ಅಭಿಪ್ರಾಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕಾಗಿರಲಿ ವಂದನೆಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ.